nature of matter. So this, according to interference and diffraction experiments, light or electromagnetic radiation has the wave nature. And according to photoelectric effect experiment, light or electromagnetic radiation has the particle nature. So this light or radiation having both particle nature as well as the wave nature, so it is called dual nature of radiation. ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗಿದ್ದು ಲೈಟು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವೇವ್ ನೇಚರ್ ಅನ್ನು ಹೊಂದಿದೆ ಅಂತೇಳಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗಿದ್ದು ಲೈಟ್ ಅಲ್ಲಿ ಪಾರ್ಟಿಕಲ್ ನೇಚರ್ ಇದೆ ಅಂತೇಳಿ. ಹಾಗಾಗಿ ಈ ಲೈಟ್ ಅಲ್ಲಿ ಪಾರ್ಟಿಕಲ್ ನೇಚರು ಇದೆ, ಡ್ಯುಯಲ್ ನೇಚರ್ ಇದೆ ಅನ್ನೋದು ಎಕ್ಸ್ಪೆರಿಮೆಂಟ್ ಅಲ್ಲಿ ಗೊತ್ತಾಗಿದೆ. ಈ ಒಂದು ಡ್ಯುಯಲ್ ನೇಚರ್ ಅಂದ್ರೆ ಈ ಒಂದು ಪಾರ್ಟಿಕಲ್ ನೇಚರ್ ಮತ್ತು ವೇವ್ ನೇಚರ್ ಆಫ್ ದ ಲೈಟ್ ಅಥವಾ ರೇಡಿಯೇಷನ್ಗೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂತ ಕರಿತೀವಿ. Based on this, in the year of 1927, this Louis de Broglie showed that motion of all the particles exhibits the wave nature. ಈ ಒಂದು ಲೂಯಿಸ್ ಡಿ ಬ್ರಾಗ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಮೂವ್ ಆಗ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ಸ್ ಗಳಲ್ಲೂ ಸಹಿತ ವೇವ್ ನೇಚರ್ ಇರುತ್ತೆ, ಅವು ಸಹಿತ ವೇವ್ ತರನೇ ಪ್ರೊಪಗೇಟ್ ಆಗ್ತಾ ಇರ್ತವೆ. ಈಗ ಒಂದು ಸ್ಟೋನ್ ಅನ್ನ ಥ್ರೋ ಮಾಡಿದ್ರೆ ಆ ಸ್ಟೋನು ಸಹಿತ ಈ ತರ ವೇವ್ ತರನೇ ಪ್ರೊಪಗೇಟ್ ಆಗ್ತಾ ಇರುತ್ತೆ. ಬುಲೆಟ್ ಅನ್ನ ಫೈರಿಂಗ್ ಮಾಡಿದ್ರೆ ಗನ್ನಿಂದ ಆ ಬುಲೆಟ್ ಸಹಿತ ಈ ರೀತಿ ಆ ಒಂದು ವೇವ್ ತರನ ಪ್ರೊಪಗೇಟ್ ಆಗ್ತಾ ಇರುತ್ತೆ. ಆದ್ರೆ ಅದ್ರ ವೇವ್ ನೇಚರ್ ಕಾಣೋದಿಲ್ಲ. ನಮಗೆ ಸ್ಟ್ರೈಟ್ ಮೂವ್ ಆಗಿರೋ ತರ ಕಾಣುತ್ತೆ, ಬಟ್ ಅದರಲ್ಲಿರೋ ವೇವ್ ನೇಚರ್ ಕಾಣೋದಿಲ್ಲ, ಯಾಕಂದ್ರೆ ಶಾರ್ಟೆಸ್ಟ್ ವೇವ್ ಲೆಂತ್ ಇರೋದ್ರಿಂದ. ಈ ರೀತಿ ಆ ಒಂದು ಮೋಷನ್ ಅಲ್ಲಿ ಇರ್ತಕ್ಕಂಥ ಚಾರ್ಜರ್ ಪಾರ್ಟಿಕಲ್ಸ್ ಇರ್ಬೋದು, ಅನ್ಚಾರ್ಜರ್ ಪಾರ್ಟಿಕಲ್ಸ್ ಇರ್ಬೋದು, ಅವುಗಳಲ್ಲಿ ವೇವ್ ನೇಚರ್ ಇರುತ್ತೆ. ಇದಕ್ಕೆ ನಾವು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಕರಿತೀವಿ. Motion of all the particles of the matter exhibits the wave nature. So this is known as dual nature of matter. ಹಾಗಾಗಿ this particles which are moving exhibits the wave nature. That's why the waves associated in the particles which are moving are called matter waves or nothing but de Broglie waves. ಯಾವೊಂದು ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾ ಇರ್ತಾವೋ ಅವುಗಳು ವೇವ್ ನೇಚರ್ ಅನ್ನ ಹೊಂದಿರ್ತವೆ. ಅಂತ ವೇವ್ಸ್ ಗಳಿಗೆ ನಾವೆಂತ ಕರಿತೀವಿ, ಇಲ್ಲಿ ಮ್ಯಾಟರ್ ವೇವ್ಸ್ ಅಥವಾ ಡಿ ಬ್ರಾಗ್ಲಿ ವೇವ್ಸ್ ಅಂತ ಕರಿತೀವಿ. ಈ ಒಂದು ಮ್ಯಾಟರ್ ವೇವ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಪ್ರಾಪರ್ಟಿಯನ್ನ ಎಕ್ಸಿಬಿಟ್ ಮಾಡೋದಿಲ್ಲ, ಆದ್ರೆ ಅವು ಟ್ರಾನ್ಸ್ವರ್ಸ್ ವೇವ್ ನೇಚರ್ ಇರಬಹುದಿಲ್ಲ, ಲಾಂಜಿಟ್ಯೂಡಿನಲ್ ವೇವ್ ನೇಚರ್ ಅನ್ನು ಇರುತ್ತೆ. ಹಾಗಾದ್ರೆ ಇಂಥ ಒಂದು ಮ್ಯಾಟರ್ ವೇವ್ಸ್ ಗಳ ವೇವ್ ಲೆಂತ್, ಹಾಗಾದ್ರೆ ವೇವ್ಸ್ಗಳು ಒಂದು ಮ್ಯಾಟರ್ ವೇವ್ ತರ ಪ್ರಾಪಗೇಟ್ ಆಗುತ್ತೆ ಅಂದ್ರೆ ವೇವ್ ಲೆಂತ್ ಇರಲೇಬೇಕು ತಾನೆ. ಹಾಗಾದ್ರೆ ಆ ಒಂದು ವೇವ್ ಲೆಂತ್ ಇಕ್ವೇಶನ್ ಡಿರೈವ್ ಮಾಡೋಣ. ಹಾಗಾದ್ರೆ ಅಕಾರ್ಡಿಂಗ್ ಟು ಐನ್ಸ್ಟೀನ್ ಈ ಒಂದು ಫೋಟಾನ್ ಇಸ್ ದ ಪಾರ್ಟಿಕಲ್. ಹಾಗಾದ್ರೆ ಆ ಒಂದು ಫೋಟಾನ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಈಕ್ವಲ್ ಟು mc². m is the mass of the photon and c is the velocity of the photon or light, that is constant 3 × 10⁸ meter per second. And according to quantum theory of radiation, energy of the photon E is equal to h nu. H is the Planck's constant and nu is the frequency of the photon or electromagnetic radiation, and nu equal to c by lambda. Lambda is the wavelength. Now comparing these two equations, we get mc² equal to hc upon lambda. C ಮತ್ತು c cancel ಆಗುತ್ತೆ. ಇಲ್ಲಿ m into c, product of mass and velocity, gives the linear momentum of the particle. ಹಾಗಾದ್ರೆ m into c equal to p, ಹಾಗಾದ್ರೆ p equal to h by lambda, therefore lambda equal to h by p. This is called de Broglie wave equation. ಇಲ್ಲಿ p represents the linear momentum of the particle, lambda represents the wave length of the wave. ಅಂದ್ರೆ lambda represents wave nature and p represents particle nature.
ಆದ್ರೆ ಈ ಒಂದು ಇಕ್ವೇಶನ್ ಏನ್ ಇಂಡಿಕೇಟ್ ಮಾಡುತ್ತೆ, ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಅಂದ್ರೆ ಮೋಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಅಲ್ಲಿ ವೇವ್ ನೇಚರ್ ಇರುತ್ತೆ. ಸೊ ದಟ್ ವೇವ್ ಲೆಂತ್ ಆಫ್ ದ ವೇವ್ ನೇಚರ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ದ ಫಾರ್ಮುಲಾ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h upon p. ಹಾಗಾಗಿ ಇದಕ್ಕೆ ನಾವು ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ ಅಂತ ಕರಿತೀವಿ. ಅಥವಾ ಇಲ್ಲಿ ಲೀನಿಯರ್ ಮೊಮೆಂಟಮ್ p is equal to m into v, ಮಾಸ್ ಇಂಟು ವೆಲಾಸಿಟಿ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ is also equal to m into v. If the potential difference or voltage applied to the electron, then that electron acquires the kinetic energy. ಹಾಗಾದ್ರೆ W is equal to Q naught into V ಅಥವಾ V equal to W upon Q naught. Work done is nothing but the kinetic energy of the electron and Q naught is nothing but charge of the electron E and V is the applied potential difference ಅಥವಾ ವೋಲ್ಟೇಜ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ಗೆ ವೋಲ್ಟೇಜ್ ಅಪ್ಲೈ ಮಾಡ್ತೀವೋ ಆಗ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿನ ಪಡ್ಕೊಳ್ಳುತ್ತೆ. ಹಾಗಾಗಿ ಕೆ ಈಕ್ವಲ್ ಟು ಇ ಇಂಟು ವಿ. ಹಾಗಾದ್ರೆ ಕೆ ಈಕ್ವಲ್ ಟು ಹಾಫ್ ಎಮ್ ಇಂಟು ವಿ ಸ್ಕ್ವೇರ್ ಈಕ್ವಲ್ ಟು ಇ ಇಂಟು ವಿ. ಇಲ್ಲಿ ಎಮ್ ಅಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ಸ್ಮಾಲ್ ವಿ ಅಂದ್ರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಆಗುತ್ತೆ. ಸೊ ಎಮ್ ಇಂದ ಮಲ್ಟಿಪ್ಲೈ ಮಾಡೋಣ, ಜೊತೆಗೆ 2 ರೈಟ್ ಸೈಡ್ ತಗೊಂಡ್ರೆ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಈಕ್ವಲ್ ಟು 2m ಇಂಟು ಇ ಇಂಟು ವಿ. ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಗಿವ್ಸ್ ದ ಲೀನಿಯರ್ ಮೊಮೆಂಟಮ್. ಹಾಗಾಗಿ ಪಿ ಸ್ಕ್ವೇರ್ ಈಕ್ವಲ್ ಟು 2m ಇಂಟು ಇ ಇಂಟು ವಿ ಆಯ್ತು. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಪಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ಇಂಟು ವಿ ಆಯ್ತು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಲೀನಿಯರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಇಕ್ವೇಶನ್ ಗೊತ್ತಾಯ್ತು. ಈಗ ಇನ್ಸ್ಟೆಡ್ ಆಫ್ ಪಿ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ಇಂಟು ವಿ. ದಿಸ್ ಇಸ್ ಆಲ್ಸೋ ಇಕ್ವೇಶನ್, ದಿಸ್ ಇಸ್ ಆಲ್ಸೋ ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜು. ಸೊ ಈ ಒಂದು ಇಕ್ವೇಶನ್ ಅಲ್ಲಿ h ಗೊತ್ತಿದೆ, ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಗೊತ್ತಿದೆ, h ವ್ಯಾಲ್ಯೂ ಗೊತ್ತಿದೆ 6.625 into 10 raised to minus 34 and mass of the electron value ಗೊತ್ತಿದೆ 9.1 into 10 raised to minus 31. charge of the electron ಗೊತ್ತಿದೆ 1.6 into 10 raised to minus 19 joule. ಆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಲ್ಯಾಂಬ್ಡಾ ಈಕ್ವಲ್ ಟು 12.27 angstrom divided by square root of v. this is only for electron. ಹಾಗೇನೆ ಈ ಒಂದು ಕೈನೆಟಿಕ್ ಎನರ್ಜಿ that ek is equal to half mv square ಫಾರ್ ಎನಿ ಪಾರ್ಟಿಕಲ್. ಯಾವುದೇ ಪಾರ್ಟಿಕಲ್ ತಗೊಂಡ್ರೆ ಆ ಪಾರ್ಟಿಕಲ್ ಅಲ್ಲಿ ಇರ್ತಕ್ಕಂಥ ಮಾಸ್ ಎಮ್, ವೆಲಾಸಿಟಿ ವಿ ಆಗುತ್ತೆ. ಹಾಗಾದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2m ಇಂಟು ಇ ಕೆ ಈಕ್ವಲ್ ಟು ಎಮ್ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್. ಹಾಗಾದ್ರೆ ಎಮ್ ಇಂಟು ವಿ ಇಸ್ ದ ಲೀನಿಯರ್ ಮೊಮೆಂಟಮ್ ಪಿ ಆಗುತ್ತೆ. ಹಾಗಾಗಿ 2m ಇ ಕೆ ಈಕ್ವಲ್ ಟು ಪಿ ಸ್ಕ್ವೇರ್ ಆಯ್ತು. ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತಾ ಇದೀವಿ, ಪಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ಕೆ ಆಯ್ತು. ಹಾಗಾದ್ರೆ ಇಲ್ಲಿ ಲೀನಿಯರ್ ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಗೊತ್ತಾಯ್ತು. ಹಾಗಾದ್ರೆ ವಿ ನೋ ದಟ್ ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h upon p. ಹಾಗಾದ್ರೆ ಇನ್ಸ್ಟೆಡ್ ಆಫ್ p ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಆಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ಕೆ ಆಯ್ತು. ಇದು ದಿಸ್ ಈಸ್ ಆಲ್ಸೋ ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ ಆಗುತ್ತೆ, ಆದ್ರೆ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಅಂದ್ರೆ ಆ ಪಾರ್ಟಿಕಲ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದ್ರೆ ವೇವ್ ಲೆಂತ್ ಶಾರ್ಟೆಸ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಮ್ಯಾಕ್ಸಿಮಮ್ ಇದ್ರೆ ಆ ಒಂದು ಡಿ ಬ್ರೊಗ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ. ಇಲ್ಲಿನೂ ಸಹಿತ ಫಾರ್ ಎಲೆಕ್ಟ್ರಾನ್ ತಗೊಂಡ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಮತ್ತು ಮಾಸ್ ಆಫ್ ದ ಎಲೆಕ್ಟ್ರಾನ್ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ ಇಕ್ವೇಶನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 4.91 ನ್ಯಾನೋ ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಇ ಕೆ. ಈ ರೀತಿ ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ ಅನ್ನು ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಹೇಳಿದಂಗಾಯ್ತು. ಒಂದು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h upon p, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ m ಇಂಟು v, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ವಿ. ಅದೇ ರೀತಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ m ಇಂಟು ಇ ಕೆ. ಈ ರೀತಿ ಈ ಒಂದು ಡಿಫರೆಂಟ್ ಡಿ ಬ್ರೊಗ್ಲಿ ವೇವ್ ಇಕ್ವೇಶನ್ಸ್.